ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಡೇಟಾ ಹಾಗೆ ಫರ್ದರ್ ಆಪ್ಷನ್ಸ್ಗಳನ್ನು ತಿಳಿಸ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್ ಡೇಟಾದ ಮೇಲೆ ಕ್ಲಿಕ್ ಮಾಡಿ ನೀವು ಶಾರ್ಟ್ ಕೀಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ದಟ್ ಈಸ್ ಆಲ್ಟ್ ವೈ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ದಟ್ ಈಸ್ ಬ್ಯಾಕಪ್, ರಿಸ್ಟೋರ್, ಸ್ಪ್ಲಿಟ್ ಡೇಟಾ ಹಾಗೆ ಫರ್ದರ್ ಡೀಟೇಲ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಬ್ಯಾಕಪ್ ಮತ್ತು ರೀಸ್ಟೋರ್ ಅನ್ನು ಹೇಗೆ ಮಾಡೋದು, ಬ್ಯಾಕಪ್ ಅಂತ ಹೇಳಿದ್ರೇನು, ರೀಸ್ಟೋರ್ ಅಂತ ಹೇಳಿದ್ರೇನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಕಪ್ ಅಂತ ಹೇಳಿದರೆ ಕಂಪನಿ ತನ್ನ ಯಾವುದೇ ಡೇಟಾವನ್ನು ಬೇರೆ ಫೋಲ್ಡರ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಡ್ರೈವಲ್ಲಿ ನಾವು ಸೇವ್ ಮಾಡಿಡುವಂಥದ್ದು, ಟ್ರಾನ್ಸ್ಫರ್ ಮಾಡಿಡುವಂಥದ್ದು. ಸೊ ಅದನ್ನು ಬ್ಯಾಕಪ್ ಅಂತ ಹೇಳ್ತಾರೆ. ಯಾಕೆ ನಾವು ಬ್ಯಾಕಪ್ ಮಾಡ್ಕೊಳ್ಬೇಕು? ಸೊ ನಾವು ವರ್ಕ್ ಮಾಡೋದು ಸಿಸ್ಟಮಲ್ಲಿ ಆದ್ದರಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಡೇಟಾಗಳು ಲಾಸ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ, ಅಥವಾ ಸಿಸ್ಟಮಿಗೆ ವೈರಸ್ ಅಟ್ಯಾಕ್ ಆಗ್ಬೋದು, ಇಲ್ಲ ಸಿಸ್ಟಮ್ ಹಾಳಾಗ್ಬೋದು. ಸೊ ಈ ಎಲ್ಲ ಅನ್ಪ್ರಿಡಿಕ್ಟೇಬಲ್ ಇನ್ಸಿಡೆಂಟಿಂದ ಸೇವ್ ಆಗಬೇಕಂತಾದರೆ ನಮ್ಮ ಡಾಕ್ಯುಮೆಂಟನ್ನು ಟೈಮ್ಲಿ ನಾವು ಬ್ಯಾಕಪ್ ಮಾಡ್ತಾ ಇರಬೇಕು. ಸೊ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ಗಳು ಕಾಣಿಸುತ್ತೆ, ಒಂದು ಬ್ಯಾಕಪ್ ಕಂಪನೀಸ್, ಇನ್ನೊಂದು ಲಿಸ್ಟ್ ಆಫ್ ಫೋಲ್ಡರ್ಸ್. ಸೊ ಫಸ್ಟಿಗೆ ಲಿಸ್ಟ್ ಆಫ್ ಫೋಲ್ಡರ್ಸ್ ಮೇಲೆ ಇರುವಂಥ ಸೆಲೆಕ್ಟ್ ಫ್ರಮ್ ಡ್ರೈವ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ ಅದರ ಮೇಲೆ. ಆ್ಯಂಡ್ ಯು ವಿಲ್ ಗೆಟ್ ಟು ಸಿ ಸಮ್ ಆಫ್ ದ ಲಿಸ್ಟ್, ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್, ಡೆಸ್ಕ್ಟಾಪ್, ಡಾಕ್ಯುಮೆಂಟ್ಸ್ ಆ್ಯಂಡ್ ಡೌನ್ಲೋಡ್ಸ್ ಅಂತೇಳಿ ಇದಿಷ್ಟು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಈ ಆಪ್ಷನ್ ಏನಪ್ಪ ಅಂದರೆ, ನಿಮ್ಮ ಏನೇ ಡಾಕ್ಯುಮೆಂಟ್ ಇರ್ಬೋದು ರಿಲೇಟೆಡ್ ಟು ಕಂಪನೀಸು, ನೀವು ಇಲ್ಲಿ ಕಾಣಿಸ್ತಿರುವಂಥ ಲಿಸ್ಟ್ ಆಫ್ ಫೋಲ್ಡರ್ಸ್ ಒಳಗಡೆ ಅದನ್ನು ಸೇಫಾಗಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಇದರಲ್ಲಿ ನಾನು ಡೆಸ್ಕ್ಟಾಪನ್ನು ಸೆಲೆಕ್ಟ್ ಮಾಡ್ತೇನೆ. ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಕೆಲವೊಂದಷ್ಟು ಲಿಸ್ಟ್ ಕಾಣಿಸ್ತಾ ಇದೆ ಇಲ್ಲಿ, ದಿಶಾ, ಪ್ರಶಾಂತ್, ಟ್ಯಾಲಿ ಪ್ರೈಮ್, ಇಮೇಲ್ ಮಾರ್ಕೆಟಿಂಗ್ ಅಂತ. ಸೊ ಇದೆಲ್ಲವೂ ಕೂಡ ಫೋಲ್ಡರ್ಗಳು, ರೈಟ್. ಸೊ ನಿಮಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರಲ್ಲಿ ನೀವು ಸೇವ್ ಮಾಡಿ ಇಟ್ಕೊಳ್ಬೋದು ಆರ್ ಟ್ರಾನ್ಸ್ಫರ್ ಮಾಡ್ಬೋದು ಡಾಕ್ಯುಮೆಂಟನ್ನು. ಸೊ ನಾನಿಲ್ಲಿ ಟ್ಯಾಲಿ ಪ್ರೈಮ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಸೆಲೆಕ್ಟ್ ಮಾಡಿದಾಗ ನಿಮಗೆ ನೆಕ್ಸ್ಟು ಡೆಸ್ಟಿನೇಷನ್ ಪಾತ್ ಸಿಗುತ್ತೆ. ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾಗ ಇಲ್ಲಿ ನೀವು ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಇದಿಷ್ಟು ಕಂಪನಿಗಳು ವಿಸಿಬಲ್ ಆಗಿತ್ತು, ಅವ್ರು ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1 by 1 ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಒಂದು ಕಂಪನಿ ಮಾಡ್ಬೋದು. ನಿಮ್ಗೆ ಎಷ್ಟು ಕಂಪನೀಸ್ ಬೇಕು ಅಷ್ಟು ಕಂಪನೀಸನ್ನು ಬ್ಯಾಕಪ್ ಮಾಡ್ಬೋದು. ಇದಿಷ್ಟಾದ ನಂತರ ಇಲ್ಲಿ ಎಂಡ್ ಆಫ್ ಲಿಸ್ಟ್ ಅಂತ ಆಪ್ಷನ್ಸ್ ಬರುತ್ತೆ. ಎಂಡ್ ಆಫ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಬ್ಯಾಕಪ್ ಮಾಡಿದ್ದೀರಿ ಅದು ಕಂಪ್ಲೀಟ್ ಆಗಿ ಬ್ಯಾಕಪ್ ಆಗಿದೆ. ಸೊ ನಾನು ಬ್ಯಾಕಪ್ ಮಾಡ್ತಿರುವಾಗ ಫೋಲ್ಡರನ್ನು ಸೆಲೆಕ್ಟ್ ಮಾಡಿದೆ, ಹಾಗಿದ್ರೆ ಫೋಲ್ಡ್ರಲ್ಲಿ ಟ್ರಾನ್ಸ್ಫರ್ ಆಗಿರ್ತದೆ ಅಂತ ಹೇಳಿದ್ದೇನೆ. ಸೊ ಅದನ್ನು ಚೆಕ್ ಮಾಡುವ. ಸೊ ಯಾವ ಫೋಲ್ಡರಲ್ಲಿ ಸೇವ್ ಆಗಿದೆ ಆ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಎರಡು ಕಂಪನಿಗಳ ಇನ್ಫಾರ್ಮೇಷನ್ ಈ ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. ಇದಿಷ್ಟು ಬ್ಯಾಕಪ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಬರುವಂಥದ್ದು ರಿಸ್ಟೋರ್. ಅಗೇನ್ ಆಲ್ಟ್ ವೈ ಕ್ಲಿಕ್ ಮಾಡಿ ಆ್ಯಂಡ್ ರಿಸ್ಟೋರ್ ಆಪ್ಷನ್ಸ್. ರೀಸ್ಟೋರ್ ಅಂತ ಹೇಳಿದರೆ ನೀವು ಇವಾಗ ಕಂಪನಿಯ ಡಾಕ್ಯುಮೆಂಟ್ಸನ್ನು ಬೇರೆ ಫೋಲ್ಡರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ದೀರ. ಸೊ ಅದೇ ಡಾಕ್ಯುಮೆಂಟನ್ನು ಮತ್ತೆ ನಾವು ರೀಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಂಪನಿಯಲ್ಲಿ ಟೈಮ್ಲಿ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಐ ಆಮ್ ಕ್ಲಿಕ್ಕಿಂಗ್ ಆನ್ ರೀಸ್ಟೋರ್. ಸೊ ಇಲ್ಲಿ ಸೇಮ್ ಆಪ್ಷನ್ಸ್ಗಳು ಸ್ಕ್ರೀನ್ಗಳು ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ, ಡೆಸ್ಕ್ಟಾಪನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ನಾನು ಯಾವ ಫೋಲ್ಡರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ದೆ ಅದೇ ಫೋಲ್ಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಎರಡು ಕಂಪನೀಸ್ಗಳನ್ನು ನಾನು ಬ್ಯಾಕಪ್ ಮಾಡಿದ್ದೆ ಆ್ಯಂಡ್ ಅದೇ ಕಂಪನಿಯನ್ನು ನಾನಿವಾಗ ರಿಸ್ಟೋರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿ, ಎಂಟರ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಎಂಡ್ ಆಫ್ ದ ಲಿಸ್ಟ್. ಸೊ ನಿಮ್ಮ ಕಂಪನಿ ಬ್ಯಾಕಪ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಬಂದು ಎಕ್ಸ್ಚೇಂಜ್. ಸೊ ಎಕ್ಸ್ಚೇಂಜಲ್ಲಿ ಡಾಟಾ ಸಿಂಕ್ರೊನೈಸೇಷನ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಗೋ ಟು ಅಂತೇಳಿ ಇಲ್ಲಿ ಆಪ್ಷನ್ ಸಿಗ್ತಾ ಇದೆ. ಗೋ ಟು ಆಪ್ಷನ್ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳ್ದ ಹಾಗೆ
ಯಾವುದೋ ಒಂದು ಡಾಕ್ಯುಮೆಂಟನ್ನು ಅಥವಾ ಒಂದು ಫಾರ್ಮ್ಯಾಟನ್ನು ಅಥವಾ ಡೈರೆಕ್ಟಾಗಿ ನಾವು ಗೋ ಟು ಆಪ್ಷನಿಂದ ಸರ್ಚ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪರ್ಚೇಸ್ ಡ್ಯಾಶ್ಬೋರ್ಡ್, ಸೇಲ್ಸ್ ಡ್ಯಾಶ್ಬೋರ್ಡ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ಯಾಶ್ ಬುಕ್, ಲೆಡ್ಜರ್, ವೋಚರ್, ಸೊ ಈ ಆಪ್ಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಇಂಪೋರ್ಟ್ ಆಪ್ಷನ್. ಸೊ ಇಂಪೋರ್ಟಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಎಕ್ಸೆಲಲ್ಲಿ ಒಂದು ಅಕೌಂಟನ್ನು ಮೇಂಟೈನ್ ಮಾಡಿರ್ತೀರ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಮೇಂಟೈನ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಟ್ಯಾಲಿ ಪ್ರೈಮಿಗೆ ಇಂಪೋರ್ಟ್ ಮಾಡ್ಕೊಳ್ಬೋದು. ಸೊ ಆ ಆಪ್ಷನನ್ನು ಇಂಪೋರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದು ಎಕ್ಸ್ಪೋರ್ಟ್. ಇನ್ನು ಸೇಮ್ ವೇ ಟ್ಯಾಲಿಯಲ್ಲಿ ಮಾಡಿದಂಥ ಡೇಟಾವನ್ನು ನಾವು ಬೇರೆ ಫಾರ್ಮ್ಯಾಟಿಗೆ ಎಕ್ಸ್ಪೋರ್ಟ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್ ಎಕ್ಸೆಲಿಗೆ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತಾದರೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನನ್ನು ಯೂಸ್ ಮಾಡಿಕೊಳ್ಬೇಕು. ಅದೇ ರೀತಿ ಶೇರ್, ನಾವು ಇಮೇಲ್ ಥ್ರೂ ಶೇರ್ ಮಾಡೋದಿದ್ರೆ ಶೇರ್ ಆಪ್ಷನ್, ಹಾಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಪ್ರಿಂಟ್ ಮಾಡೋದಿದ್ರೆ ಪ್ರಿಂಟ್ ಆಪ್ಷನನ್ನು ನೋಡ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು.